ಹಾಯ್ ಫ್ರೆಂಡ್ಸ್, ಇವತ್ತಿನ ಅದ್ಭುತ ವಿಡಿಯೋಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಫ್ರೆಂಡ್ಸ್, ಕರೀನಾ ದೇವಿ ಬೆಳಗಿನ ಜಾವ ಎಂದಿನಂತೆ ಬೀದಿ ಬದಿಯಲ್ಲಿ ಬುಟ್ಟಿಯಲ್ಲಿ ಮೀನು ಮಾರುತ್ತಿದ್ದಳು. ಅವಳ ಜೀವನವು ತುಂಬಾ ಸರಳ ಮತ್ತು ಕಷ್ಟಗಳಿಂದ ಕೂಡಿತ್ತು. ಅವಳಿಗೆ ಪೂಜಾ ಮತ್ತು ನೇಹ ಎಂಬ ಇಬ್ಬರು ಹೆಣ್ಣು ಮಕ್ಕಳಿದ್ದರು. ಇಬ್ಬರು ಗಡಿಯಲ್ಲಿ ಸೇನಾ ಅಧಿಕಾರಿಗಳಾಗಿ ದೇಶ ಸೇವೆ ಮಾಡುತ್ತಿದ್ದರು. ತಮ್ಮ ತಾಯಿಯ ಕಷ್ಟಗಳ ಬಗ್ಗೆ ಅವರಿಬ್ಬರಿಗೂ ತಿಳಿದಿರಲಿಲ್ಲ. ಆದರೆ ಇಂದು ಕರೀನಳ ಜೀವನದಲ್ಲಿ ಅವಳ ಆತ್ಮವನ್ನೇ ಕಲಕುವಂತ ಒಂದು ಘಟನೆ ನಡೆಯಲಿತ್ತು. ಅವಳ ಗೌರವ ಮತ್ತು ಧೈರ್ಯವನ್ನು ಪರೀಕ್ಷಿಸುವ ಘಟನೆ ಇದಾಗಿತ್ತು. ಫ್ರೆಂಡ್ಸ್, ಕರೀನಾ ಪ್ರತಿದಿನದಂತೆ ಒಂದು ಮೀನು ಮಾರಾಟದಲ್ಲಿ ನಿರತಳಾಗಿದ್ದಳು. ಸುತ್ತಲೂ ಜನರ ಗದ್ದಲ, ಖರೀದಿದಾರರ ಚೌಕಾಸಿ, ವ್ಯಾಪಾರಿಗಳ ಕೂಗು ಎಲ್ಲವೂ ಇತ್ತು. ಅಷ್ಟರಲ್ಲಿ ಒಬ್ಬ ಇನ್ಸ್ಪೆಕ್ಟರ್ ರಾಕೇಶ್ ವರ್ಮಾ ತನ್ನ ಮೋಟಾರ್ ಸೈಕಲ್ ನಲ್ಲಿ ಅಲ್ಲಿಗೆ ಬಂದನು. ಬೈಕ್ ನಿಲ್ಲಿಸಿ ಕೋಪದಿಂದ ಕೂಗಿದನು, ರಸ್ತೆಯಲ್ಲಿ ಮೀನು ಮಾರುವುದು ಏನೇ? ಟ್ರಾಫಿಕ್ ಜಾಮ್ ಆಗುತ್ತಿದೆ, ಬೇಗ ಇಲ್ಲಿಂದ ಜಾಗ ಖಾಲಿ ಮಾಡು ಎಂದು ಹೇಳುತ್ತಾ ಅವಳ ಮೀನಿನ ಬುಟ್ಟಿಯನ್ನು ಬಲವಾಗಿ ಒದ್ದನು. ಮೀನುಗಳೆಲ್ಲ ನೆಲದ ಮೇಲೆ ಚೆಲ್ಲಾಪಿಲ್ಲಿಯಾಗಿ ಬಿದ್ದವು. ಸುತ್ತಲೂ ಮೀನಿನ ವಾಸನೆ ಹರಡಿತು. ಜನರು ಆ ದೃಶ್ಯವನ್ನ ನಿಂತು ನೋಡಲಾರಂಭಿಸಿದರು. ಕೆಲವರು ನಕ್ಕರು, ಇನ್ನು ಕೆಲವರು ಆಶ್ಚರ್ಯಪಟ್ಟರು. ಅಷ್ಟರಲ್ಲಿ ಇನ್ಸ್ಪೆಕ್ಟರ್ ಇನ್ನಷ್ಟು ಕೋಪದಿಂದ ಕೂಗಿದನು, ಇದು ನಿನ್ನಪ್ಪನ ರಸ್ತೆ ಅಂದುಕೊಂಡಿದ್ದೀಯಾ? ಎಲ್ಲೆಂದರಲ್ಲಿ ಮೀನು ಮಾರಲು? ಒಂದು ವೇಳೆ ಮೀನು ಮಾರಬೇಕೆಂದರೆ ನಿನ್ನ ಸ್ವಂತ ಜಾಗದಲ್ಲಿ ಮಾರಿಕೋ, ಹೀಗೆ ಸಾರ್ವಜನಿಕ ಸ್ಥಳದಲ್ಲಿ ಮಾರುವುದೇಕೆ ಎಂದು ಜೋರಾಗಿ ಕೂಗುತ್ತಾ ಅವಳ ಮೀನಿನ ಬುಟ್ಟಿಯನ್ನು ಮತ್ತೆ ಒದ್ದನು. ಕರೀನಾ ದೇವಿ ಮೌನವಾಗಿ ಅವಮಾನವನ್ನು ಸಹಿಸಿಕೊಂಡಳು. ಅವಳ ಕಣ್ಣಲ್ಲಿ ನೀರು ತುಂಬಿತ್ತು. ಆದರೆ ಏನು ಮಾತನಾಡದೆ ನೆಲದ ಮೇಲೆ ಬಿದ್ದ ಮೀನುಗಳನ್ನು ಎತ್ತಿಕೊಳ್ಳಲು ಪ್ರಾರಂಭಿಸಿದಳು. ಆದರೆ ಅವಳ ಹೃದಯದಲ್ಲಿ ಒಂದು ಆಲೋಚನೆ ಮೂಡಿತು. ಈ ವಿಷಯ ನನ್ನ ಮಕ್ಕಳಿಗೆ ತಿಳಿದರೆ ಏನಾಗುವುದು ಎಂದು ಆಕೆ ಭಯಪಟ್ಟಳು. ಕಣ್ಣೀರಿನೊಂದಿಗೆ ಮೀನುಗಳನ್ನು ಬುಟ್ಟಿಗೆ ಹಾಕಿ ಅವಳು ನಿಧಾನವಾಗಿ ಮನೆಯತ್ತ ಹೆಜ್ಜೆ ಹಾಕಿದಳು. ಇಲ್ಲಿ ವಿಚಿತ್ರವೆಂದರೆ ಸುತ್ತಲೂ ಬಹಳಷ್ಟು ಜನರಿದ್ದರು. ಆದರೆ ಅವರೆಲ್ಲರೂ ಕೇವಲ ಮುಖಾಸ್ಮಿತರಾಗಿ ನೋಡುತ್ತಿದ್ದರು. ಯಾರು ಅವಳ ಪರವಾಗಿ ಧ್ವನಿ ಎತ್ತಲಿಲ್ಲ, ಯಾರು ಸಹಾಯ ಮಾಡಲಿಲ್ಲ. ಆದರೆ ಆ ಗುಂಪಿನಲ್ಲಿ ಒಬ್ಬ ಹುಡುಗನಿದ್ದನು. ಅವನು ಸೋಷಿಯಲ್ ಮೀಡಿಯಾದಲ್ಲಿ ಪಾಪ್ಯುಲರ್ ಆಗಿದ್ದನು. ಅವನು ತನ್ನ ಮೊಬೈಲ್ ತೆಗೆದು ಈ ಘಟನೆಯನ್ನ ರೆಕಾರ್ಡ್ ಮಾಡಲು ಪ್ರಾರಂಭಿಸಿದನು. ವಿಡಿಯೋ ಶೂಟ್ ಮಾಡಿದ ಆ ಹುಡುಗ ಮನೆಗೆ ಹೋಗಿ ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದನು. ಈ ವಿಡಿಯೋದಲ್ಲಿ ಈ ವೃದ್ಧ ಮಹಿಳೆಯ ತಪ್ಪೇನೂ ಇಲ್ಲ, ಆದರೆ ಇನ್ಸ್ಪೆಕ್ಟರ್ ಅವಳ ಮೀನುಗಳನ್ನು ಕೆಳಗೆ ಚೆಲ್ಲಿ ರಸ್ತೆಯಲ್ಲಿ ಅವಮಾನಿಸಿದ್ದಾರೆ, ಇದು ಸರಿಯೇ ಎಂದು ಟ್ಯಾಗ್ ಲೈನ್ ಅನ್ನು ಕೊಟ್ಟನು. ಆ ವಿಡಿಯೋ ವೇಗವಾಗಿ ವೈರಲ್ ಆಯಿತು. ಜನರು ಶೇರ್ ಮಾಡಲು, ಕಮೆಂಟ್ ಮಾಡಲು ಪ್ರಾರಂಭಿಸಿದರು. ಎಲ್ಲರೂ ಈ ಘಟನೆಯನ್ನು ಖಂಡಿಸಿದರು. ಸ್ವಲ್ಪ ಸಮಯದ ನಂತರ ಈ ವಿಡಿಯೋ ನೇಹಳ ಮೊಬೈಲ್ಗೆ ತಲುಪಿತು. ವಿಡಿಯೋ ನೋಡಿದ ತಕ್ಷಣ ಅವಳ ರಕ್ತ ಕುದಿಯಿತು. ತನ್ನ ತಾಯಿಯೊಂದಿಗೆ ಹೀಗೆ ನಡೆದುಕೊಂಡಿದ್ದಾರೆಂದು ಅವಳು ಊಹಿಸಲು ಸಾಧ್ಯವಾಗಲಿಲ್ಲ. ನೇಹ ತಕ್ಷಣವೇ ಆ ವಿಡಿಯೋವನ್ನು ತನ್ನ ಅಕ್ಕ ಪೂಜಳಿಗೆ ಕಳುಹಿಸಿದಳು. ಪೂಜಾ ವಿಡಿಯೋ ನೋಡಿ ಕೋಪದಿಂದ ಕೆಂಡ ಮಂಡಲವಾದಳು. ಅವಳ ಕಣ್ಣಲ್ಲಿ ನೀರು ತುಂಬಿತ್ತು. ಮನಸ್ಸಿನಲ್ಲಿ ಅಂದುಕೊಂಡಳು, ಅಪ್ಪ ಇದ್ದಿದ್ದರೆ ಅಮ್ಮನಿಗೆ ಇಂದು ಈ ಸ್ಥಿತಿ ಬರುತ್ತಿರಲಿಲ್ಲ. ನಾವು ಕಷ್ಟಪಟ್ಟು ಈ ಸ್ಥಾನಕ್ಕೆ ಬಂದಿದ್ದೇವೆ, ಆದರೂ ನಮ್ಮ ತಾಯಿಗೆ ಸುಖ ಕೊಡಲು ಆಗಲಿಲ್ಲ. ಆದರೆ ನಾನು ಆ ಇನ್ಸ್ಪೆಕ್ಟರ್ ನನ್ನು ಸುಮ್ಮನೆ ಬಿಡುವುದಿಲ್ಲ, ಸೇಡು ತೀರಿಸಿಕೊಳ್ಳುತ್ತೇನೆ ಎಂದು ನಿರ್ಧಾರ ಮಾಡಿದಳು. ವಿಡಿಯೋ ನೋಡಿದ ನಂತರ ಪೂಜಾ ತಕ್ಷಣ ನೇಹಗೆ ಕರೆ ಮಾಡಿದಳು. ಅವಳ ಧ್ವನಿಯಲ್ಲಿ ಕೋಪ ಸ್ಪಷ್ಟವಾಗಿ ಕಾಣುತ್ತಿತ್ತು. ನೇಹ, ನೀನು ಇಲ್ಲೇ ಇರು, ನಾನು ಮನೆಗೆ ಹೋಗುತ್ತಿದ್ದೇನೆ ಎಂದಳು. ಆಗ ನೇಹ, ಇಲ್ಲ ಅಕ್ಕ, ಇಂದು ನಮ್ಮ ತಾಯಿಗೆ ಆದ ಅವಮಾನವನ್ನು ನಾನು ಸಹಿಸಲಾರೆ, ಅದಕ್ಕೆ ನಾನು ನಿನ್ನ ಜೊತೆ ಬರುತ್ತೇನೆ ಎಂದಳು. ಆದರೆ ಪೂಜಾ ಅವಳಿಗೆ ವಿವರಿಸಿದಳು, ನೀನು ಇಲ್ಲೇ ಇರಬೇಕು, ನಾನು ಅಮ್ಮನನ್ನು ಕರೆದುಕೊಂಡು ವಾಪಸ್ ಬರುತ್ತೇನೆ. ನಂತರ ನಾವು ಹತ್ತಿರದಲ್ಲೇ ಒಂದು ಮನೆ ತೆಗೆದುಕೊಂಡು ಅಮ್ಮನನ್ನು ಅಲ್ಲೇ ಇರಿಸೋಣ ಎಂದಳು. ಹೀಗೆ ಸ್ವಲ್ಪ ಹೊತ್ತು ವಾದವಾಯಿತು. ಕೊನೆಗೆ ನೇಹ ಒಪ್ಪಿಕೊಂಡಳು. ಸರಿ ಅಕ್ಕ, ನೀನು ಹೋಗು, ಆದರೆ ಅಮ್ಮನನ್ನು ಖಂಡಿತ ಕರೆದುಕೊಂಡು ಬರಬೇಕು ಎಂದಳು. ಸರಿ ಎಂದು ಪೂಜಾ ಫೋನ್ ಇಟ್ಟಳು. ತನ್ನ ಯೂನಿಫಾರ್ಮ್ ಅನ್ನು ತೆಗೆದು ಹಳದಿ ಬಣ್ಣದ ಸಲ್ವರ್ ಸೂಟ್ ಧರಿಸಿದಳು. ಈಗ ಅವಳು ಸಾಮಾನ್ಯ ಹಳ್ಳಿಯ ಹುಡುಗಿಯಂತೆ ಕಾಣುತ್ತಿದ್ದಳು. ಬಸ್ಸಿನಲ್ಲಿ ಕುಳಿತು ಕೆಲವೇ ಗಂಟೆಗಳಲ್ಲಿ ಮನೆ ತಲುಪಿದಳು. ಮನೆಗೆ ತಲುಪಿ ಬಾಗಿಲು ತಟ್ಟಿದಳು. ಕರೀನಾ ದೇವಿ ಆ ಸಮಯದಲ್ಲಿ ಅಡುಗೆ ಮನೆಯಲ್ಲಿ ತರಕಾರಿ ಕತ್ತರಿಸುತ್ತಿದ್ದಳು. ಬಾಗಿಲು ತಟ್ಟಿದ ಶಬ್ದ ಕೇಳಿ ಯಾರು ನೀವು ಎಂದು ಕೇಳಿದಳು. ಅಮ್ಮ, ನಾನು ಪೂಜಾ, ನಿನ್ನನ್ನು ನೋಡಲು ಬಂದಿದ್ದೇನೆ ಎಂದು ಹೇಳಿದಳು. ಆ ಧ್ವನಿ ಕೇಳಿದ ತಕ್ಷಣ ಕರೀನಾ ದೇವಿಯ
ಕೈಗಳು ನಿಂತು ಹೋದವು, ಕಣ್ಣುಗಳು ತೇವವಾದವು. ಅವಳ ಮನಸ್ಸಿನಲ್ಲಿ ಭಯವೂ ಇತ್ತು. ಪೂಜೆಗೆ ಈ ಘಟನೆ ಗೊತ್ತಾಗಿದೆಯೇನೋ ಎಂದು ಅವಳು ತಡ ಮಾಡದೆ ಬಾಗಿಲು ತೆರೆದಳು. ಎದುರು ನಿಂತಿದ್ದ ಮಗಳನ್ನು ನೋಡಿ ತಾಯಿ ಮಗಳು ಅಪ್ಪಿಕೊಂಡರು. ವರ್ಷಗಳ ಅಂತರ ಒಂದು ಕ್ಷಣದಲ್ಲಿ ಮಾಯವಾದಂತೆ ಅನಿಸಿತು. ಆಗ ಕರೀನಾ ದೇವಿ, ಮಗಳೇ, ನೇಹ ಎಲ್ಲಿ? ಅವಳು ಬರಲಿಲ್ಲವೇ ಎಂದು ಕೇಳಿದಳು. ಅದಕ್ಕೆ ಪೂಜಾ, ಇಲ್ಲ ಅಮ್ಮ ಎಂದು ಮೌನವಾಗಿ ಉತ್ತರಿಸಿದಳು. ಸ್ವಲ್ಪ ಸಮಯದ ನಂತರ ತಾಯಿ ಮಗಳು ಒಟ್ಟಿಗೆ ಕುಳಿತು ಊಟ ಮಾಡಿದರು. ನಂತರ ಮಾತುಕತೆ ಪ್ರಾರಂಭವಾಯಿತು. ಪೂಜಾ ನೇರವಾಗಿ ಕೇಳಿದಳು, ಅಮ್ಮ, ನಿನ್ನ ಜೊತೆ ನಡೆದ ಘಟನೆಯನ್ನು ನನಗೆ ಏಕೆ ಹೇಳಲಿಲ್ಲ? ಇದು ತುಂಬಾ ತಪ್ಪು. ನಾನು ಆ ಇನ್ಸ್ಪೆಕ್ಟರ್ ನನ್ನ ಸಸ್ಪೆಂಡ್ ಮಾಡಿಸಿ ತೀರುತ್ತೇನೆ. ಅವನು ಕಾನೂನಿಗೆ ವಿರುದ್ಧವಾಗಿ ನಡೆದುಕೊಂಡಿದ್ದಾನೆ. ಕಾನೂನಿನ ಶಕ್ತಿ ಏನೆಂದು ನಾನು ಅವನಿಗೆ ತೋರಿಸುತ್ತೇನೆ ಎಂದಳು. ಆಗ ಕರೀನಾ ದೇವಿ ಭಯದಿಂದ, ಬೇಡ ಮಗಳೇ, ಬಿಟ್ಟು ಬಿಡು. ಅವರು ಪೊಲೀಸರು. ಅವರು ಮನಸ್ಸು ಮಾಡಿದರೆ ಏನು ಬೇಕಾದ್ರೂ ಮಾಡಬಲ್ಲರು. ಬಿಟ್ಟು ಬಿಡು ಎಂದು ತಾಯಿ ಹೇಳಿದಳು. ಮರುದಿನ ಬೆಳಿಗ್ಗೆ ಪೂಜಾ ಕೆಂಪು ಬಣ್ಣದ ಸೀರೆ ಉಟ್ಟಳು. ಸಾಮಾನ್ಯ ಹಳ್ಳಿಯ ಹುಡುಗಿಯಂತೆ ಸಿದ್ಧವಾಗಿ ನೇರವಾಗಿ ಪೊಲೀಸ್ ಠಾಣೆಗೆ ಹೊರಟಳು. ಇದೇ ಪೊಲೀಸ್ ಠಾಣೆಯಲ್ಲಿ ಇನ್ಸ್ಪೆಕ್ಟರ್ ರಾಕೇಶ್ ವರ್ಮಾ ನೇಮಕಗೊಂಡಿದ್ದರು. ಠಾಣೆಗೆ ತಲುಪಿ ನೋಡಿದಾಗ ರಾಕೇಶ್ ಅಲ್ಲಿರಲಿಲ್ಲ. ಕೇವಲ 2 ಕಾನ್ಸ್ಟೇಬಲ್ಗಳು ಮತ್ತು ಎಸ್ಐ ಸಂದೀಪ್ ಸಿಂಗ್ ಅಲ್ಲಿ ಕುಳಿತಿದ್ದರು. ಪೂಜಾ ನೇರವಾಗಿ ಎಸ್ಐ ಸಂದೀಪ್ ಸಿಂಗ್ ಬಳಿ ಹೋಗಿ, ನಾನು ಇನ್ಸ್ಪೆಕ್ಟರ್ ರಾಕೇಶ್ ವರ್ಮಾ ವಿರುದ್ಧ ದೂರು ದಾಖಲಿಸಲು ನಾನು ಬಯಸುತ್ತೇನೆ. ಅವರು ರಸ್ತೆಯಲ್ಲಿ ನಮ್ಮ ತಾಯಿಯೊಂದಿಗೆ ಅಸಭ್ಯವಾಗಿ ವರ್ತಿಸಿದ್ದಾರೆ. ಮೀನಿನ ಬುಟ್ಟಿಯನ್ನು ಕೆಳಗೆ ಚೆಲ್ಲಿ ಕೆನ್ನಿಗೆ ಹೊಡೆದು ಜನರ ಮುಂದೆ ಅವಮಾನಿಸಿದ್ದಾರೆ. ಅದಕ್ಕಾಗಿಯೇ ನಾನು ಅವರ ಮೇಲೆ ಕೇಸು ಹಾಕಲು ಬಯಸಿದ್ದೇನೆ ಎಂದು ಹೇಳಿದಳು. ಇದನ್ನು ಕೇಳಿದ ಸಂದೀಪ್ ಸಿಂಗ್ ಆಶ್ಚರ್ಯದಿಂದ, ಏನು, ಇನ್ಸ್ಪೆಕ್ಟರ್ ರಾಕೇಶ್ ವರ್ಮಾ ವಿರುದ್ಧ ದೂರ? ನೀನು ಯಾರು ದೂರು ದಾಖಲಿಸಲು? ನೀನು ಆ ವೃದ್ಧೆಯ ಮಗಳ ಎಂದು ಆತ ಕೇಳಿದನು. ಅಲ್ಲದೆ ಇನ್ಸ್ಪೆಕ್ಟರ್ ಮೇಲೆ ಕೇಸು ದಾಖಲಿಸಬೇಕಾದರೆ ಅವರು ಮಾಡಿದ ತಪ್ಪೇನು? ಏಕೆಂದರೆ ತಪ್ಪು ಮಾಡಿದ್ದು ನಿನ್ನ ತಾಯಿ. ಅವಳು ರಸ್ತೆಯಲ್ಲಿ ಮೀನು ಮಾರುತ್ತಿದ್ದಳು. ರಸ್ತೆಯಲ್ಲಿ ಮೀನು ಮಾರುವುದು ತಪ್ಪು ಎಂದು ಹೇಳಿದನು. ಪೂಜಾಳ ಕಣ್ಣುಗಳಲ್ಲಿ ಕೋಪ ಜ್ವಾಲೆಯಂತೆ ಉರಿಯಿತು. ನೋಡಿ, ನಮಗೆ ಕಾನೂನು ಕಲಿಸಬೇಡಿ. ನಾನು ಕಾನೂನು ಓದಿದ್ದೇನೆ ಮತ್ತು ಅದರಲ್ಲಿ ಏನಿದೆ ಎಂದು ನಮಗೆ ಚೆನ್ನಾಗಿ ತಿಳಿದಿದೆ. ಆ ಕಾನೂನಿನ ಸಹಾಯದಿಂದಲೇ ನಾನು ಅವರಿಗೆ ಶಿಕ್ಷೆ ಕೊಡಿಸುತ್ತೇನೆ. ನೀವು ದೂರು ದಾಖಲಿಸದಿದ್ದರೆ ನಿಮ್ಮ ಮೇಲೂ ಕ್ರಮ ತೆಗೆದುಕೊಳ್ಳುತ್ತೇನೆ ಎಂದಳು. ಸಂದೀಪ್ ಸಿಂಗ್ ಶಾಕ್ ಆಗಿ ಹೋದನು. ಈ ಸಾಮಾನ್ಯ ಹಳ್ಳಿಯ ಹುಡುಗಿ ಇಷ್ಟು ಆತ್ಮವಿಶ್ವಾಸದಿಂದ ಮತ್ತು ನಿರ್ಭಯವಾಗಿ ಮಾತನಾಡುತ್ತಿದ್ದಾಳೆ. ಅವಳ ಹಿಂದೆ ಯಾವುದೋ ದೊಡ್ಡ ಶಕ್ತಿ ಇರಬೇಕು ಎಂದು ಅವನು ಭಾವಿಸಿದನು. ನೀನು ಯಾರು? ನಮ್ಮನ್ನು ಸಸ್ಪೆಂಡ್ ಮಾಡಿಸುವಷ್ಟು ದೊಡ್ಡವಳ? ನಾವು ಬೇಕಾದರೆ ಈಗಲೇ ನಿನ್ನನ್ನು ಒಳಗೆ ಹಾಕಬಹುದು ಎಂದನು. ಪೂಜಾ ಏನು ಮಾತನಾಡದೆ ತನ್ನ ಗೌರ್ಮೆಂಟ್ ಐಡಿ ಕಾರ್ಡ್ ಅನ್ನು ಟೇಬಲ್ ಮೇಲೆ ಇಟ್ಟಳು. ಐಡಿ ಕಾರ್ಡ್ ಅನ್ನು ನೋಡಿದ ತಕ್ಷಣ ಸಂದೀಪ್ ಸಿಂಗ್ ನ ಕಣ್ಣುಗಳು ಅಗಲವಾದವು. ಭಯದಿಂದ, ನೀವು ಆರ್ಮಿ ಆಫೀಸರಾ? ಏನು ಮಾಡಬೇಕೆಂದು ಹೇಳಿ ಎಂದನು. ಪೂಜಾ ಕಠಿಣ ಸ್ವರದಲ್ಲಿ, ಈ ಪೊಲೀಸ್ ಠಾಣೆಯ ಸ್ಥಿತಿ ತುಂಬಾ ಕೆಟ್ಟದಾಗಿದೆ. ಇಲ್ಲಿ ನ್ಯಾಯ ಎನ್ನುವ ಪದಕ್ಕೆ ಬೆಲೆ ಇಲ್ಲ. ಕ್ಷಮೆ ಕೇಳಿದರೆ ಏನು ಆಗುವುದಿಲ್ಲ. ಈಗ ನಾನು ನಿಮ್ಮ ಮೇಲೆ ಮತ್ತು ನಿಮ್ಮ ಇನ್ಸ್ಪೆಕ್ಟರ್ ಮೇಲೆ ನೇರವಾಗಿ ಕ್ರಮ ತೆಗೆದುಕೊಳ್ಳುತ್ತೇನೆ ಎಂದಳು. ಸ್ವಲ್ಪ ಸಮಯದ ನಂತರ ಪೂಜಾ ಮನೆಗೆ ಹಿಂತಿರುಗಿದಳು. ಸ್ವಲ್ಪ ಹೊತ್ತು ಯೋಚಿಸಿದ ನಂತರ ಅವಳಿಗೆ ಒಂದು ಉಪಾಯ ಹೊಳೆಯಿತು. ಮರುದಿನ ಬೆಳಿಗ್ಗೆ ಅವಳು ನೇರವಾಗಿ ಎಎಸ್ಪಿ ಕಚೇರಿಗೆ ಹೋದಳು. ಕಚೇರಿಯಲ್ಲಿ ಎಎಸ್ಪಿ ಮೇಡಂ ಶ್ರುತಿ ಹಾಸನ್ ಕುಳಿತಿದ್ದರು. ಪೂಜಾ ಸಮಯ ವ್ಯರ್ಥ ಮಾಡದೆ ತನ್ನ ಮೊಬೈಲ್ ತೆಗೆದು ವೈರಲ್ ಆಗಿದ್ದ ವಿಡಿಯೋವನ್ನು ಅವರಿಗೆ ತೋರಿಸಿದಳು. ಮೇಡಂ, ನಾನು ಇನ್ಸ್ಪೆಕ್ಟರ್ ರಾಕೇಶ್ ವಿರುದ್ಧ ಕಠಿಣ ಕ್ರಮಕ್ಕೆ ಆಗ್ರಹಿಸುತ್ತೇನೆ ಎಂದಳು. ಶ್ರುತಿ ಹಾಸನ್ ಗಂಭೀರ ಸ್ವರದಲ್ಲಿ, ಪೂಜಾ, ನೀನು ಸೇನಾಧಿಕಾರಿ ಎಂದು ನನಗೆ ಗೊತ್ತು. ಆದರೆ ನಮಗೆ ಕಾನೂನಿನ ಪ್ರಕಾರ ಸಾಕ್ಷ್ಯಾಧಾರಗಳು ಬೇಕು. ನೀನು ಬಲವಾದ ಸಾಕ್ಷಿ ಮತ್ತು ಸಾಕ್ಷ್ಯಾಧಾರಗಳನ್ನು ತರದಿದ್ದರೆ ಕ್ರಮ ತೆಗೆದುಕೊಳ್ಳುವುದು ಸಾಧ್ಯವಿಲ್ಲ ಎಂದರು. ಅದಕ್ಕೆ ಪೂಜಾ ಒಪ್ಪಿಕೊಂಡು ಹೊರಗೆ ಬಂದಳು. ಮನೆಗೆ ಬಂದ ಪೂಜಾ ವಿಡಿಯೋ ಪೋಸ್ಟ್ ಮಾಡಿದ ಸೋಷಿಯಲ್ ಮೀಡಿಯಾದ ಖಾತೆಯನ್ನು ಪರಿಶೀಲಿಸಲು ಪ್ರಾರಂಭಿಸಿದಳು. ಕೆಲವು ಗಂಟೆಗಳಲ್ಲಿ ಆ ವಿಡಿಯೋವನ್ನು ಶೂಟ್ ಮಾಡಿದ ಹುಡುಗನನ್ನು ಪತ್ತೆ ಹಚ್ಚಿದಳು. ಅವನ ಮನೆಗೆ ಹೋಗಿ, ತಮ್ಮ, ನೀನು ಈ ಘಟನೆಯನ್ನು ನಿನ್ನ ಕಣ್ಣಾರೆ ನೋಡಿದ್ದೀಯಾ? ನನಗೆ ಅದರ ಮೂಲ ರೆಕಾರ್ಡಿಂಗ್ ಬೇಕು ಮತ್ತು ನೀನು ಸಾಕ್ಷಿಯಾಗಿ ನಿಲ್ಲಬೇಕು ಎಂದು ಕೇಳಿದಳು. ಹುಡುಗ ಮೊದಲು ಎದರಿದರು, ನಂತರ ಒಪ್ಪಿಕೊಂಡು ಎಡಿಟ್ ಮಾಡಿದ ವಿಡಿಯೋವನ್ನು ಅವಳಿಗೆ ಕೊಟ್ಟನು. ಪೂಜಾ ಅವನನ್ನು ಕರೆದುಕೊಂಡು ಮತ್ತೆ ಎಎಸ್ಪಿ ಕಚೇರಿಗೆ ಹೋದಳು. ಶ್ರುತಿ ಹಾಸನ್ ಸಾಕ್ಷಿ ಆಧಾರಗಳನ್ನು ಪರಿಶೀಲಿಸಿದರು. ನಂತರ ನೇರವಾಗಿ ಡಿಎಂ ಮೆಜಿಸ್ಟ್ರೇಟ್ ಅಖಿಲೇಶ್ಗೆ ಫೋನ್ ಮಾಡಿದರು. ಡಿಎಂ ವಿಡಿಯೋ ನೋಡಿ ಕೆಂಡ ಮಂಡಲರಾದರು. ಈ ಇನ್ಸ್ಪೆಕ್ಟರ್ ಬಹಳ ತಪ್ಪು ಮಾಡಿದ್ದಾನೆ. ಇದು ಕಾನೂನು ಬಾಹಿರ. ಇವನಿಗೆ ಶಿಕ್ಷೆ ಆಗಲೇಬೇಕು ಎಂದರು. ಮರುದಿನ ಡಿಎಂ ಜಿಲ್ಲೆಯ ಅತಿ ದೊಡ್ಡ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿಯನ್ನು ಏರ್ಪಡಿಸಿದರು. ಬೆಳಿಗ್ಗೆ 11 ಗಂಟೆಗೆ ಜಿಲ್ಲಾ ಪ್ರಧಾನ ಕಚೇರಿಯ ದೊಡ್ಡ ಕಾನ್ಫರೆನ್ಸ್ ಹಾಲ್ ನಲ್ಲಿ ಡಿಎಂ ಅಖಿಲೇಶ್ ಪತ್ರಿಕಾಗೋಷ್ಠಿಯನ್ನು ಪ್ರಾರಂಭಿಸಿದ್ದರು. ಹಾಲ್ ನ ಹೊರಗೆ ಮಾಧ್ಯಮ ವಾಹನಗಳು ಸಾಲುಗಟ್ಟಿ ನಿಂತಿದ್ದವು. ಪ್ರತಿಯೊಂದು ದೊಡ್ಡ ಪತ್ರಿಕೆ ಮತ್ತು ನ್ಯೂಸ್ ಚಾನೆಲ್ ನ ವರದಿಗಾರರು ಕ್ಯಾಮೆರಾಗಳೊಂದಿಗೆ ಒಳಗೆ ಹೋಗಲು ಸಿದ್ಧರಾಗಿದ್ದರು.
ಹಾಲ್ನೊಳಗೆ ವೇದಿಕೆ ಮೇಲೆ 4 ಕುರ್ಚಿಗಳನ್ನು ಹಾಕಲಾಗಿತ್ತು. ಮಧ್ಯದಲ್ಲಿ ಡಿಎಂ ಅಖಿಲೇಶ್, ಬಲಭಾಗದಲ್ಲಿ ಎಎಸ್ಪಿ ಶ್ರುತಿ ಹಾಸನ್ ಮತ್ತು ಎಡಭಾಗದಲ್ಲಿ 2 ಖಾಲಿ ಕುರ್ಚಿಗಳಿದ್ದವು. ಸ್ವಲ್ಪ ಸಮಯದ ನಂತರ ಡಿಎಂ ಸಾಹೇಬರು ಎಲ್ಲ ವರದಿಗಾರರನ್ನು ಒಳಗೆ ಕರೆದು ಕುಳಿತುಕೊಳ್ಳಲು ಹೇಳಿದರು. ಹಾಲ್ ಸಂಪೂರ್ಣ ನಿಶ್ಶಬ್ದವಾಯಿತು. ಕ್ಯಾಮರಾಗಳು ಆನ್ ಆದವು. ಡಿಎಂ ಗಂಭೀರ ಸ್ವರದಲ್ಲಿ ಮಾತನಾಡಲು ಪ್ರಾರಂಭಿಸಿದರು. ನಿನ್ನೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಡಿಯೋ ವೈರಲ್ ಆಗಿದೆ. ಅದರಲ್ಲಿ ಒಬ್ಬ ಪೊಲೀಸ್ ಇನ್ಸ್ಪೆಕ್ಟರ್ ರಸ್ತೆಯಲ್ಲಿ ವೃದ್ಧೆಯೊಬ್ಬರೊಂದಿಗೆ ಅಮಾನೀಯವಾಗಿ ವರ್ತಿಸಿದ್ದಾನೆ. ಮೀನಿನ ಬುಟ್ಟಿಯನ್ನು ಕೆಳಗೆ ಚೆಲ್ಲಿ ಕೆನ್ನಿಗೆ ಹೊಡೆದು ಸಾರ್ವಜನಿಕವಾಗಿ ಅವಮಾನಿಸಿದ್ದಾನೆ. ಇದು ಕೇವಲ ನೈತಿಕತೆಗೆ ವಿರುದ್ಧವಾದದ್ದಲ್ಲ, ನಮ್ಮ ಕಾನೂನು ಮತ್ತು ಪೊಲೀಸ್ ನೀತಿ ಸಂಹಿತೆಗೂ ವಿರುದ್ಧವಾದದ್ದು. ಅಲ್ಲದೆ ನಮಗೆ ಸಂತ್ರಸ್ತರಿಂದ ಬಲವಾದ ಸಾಕ್ಷ್ಯಾಧಾರಗಳು ಮತ್ತು ಸಾಕ್ಷಿಗಳು ಸಿಕ್ಕಿವೆ. ಸಾಕ್ಷ್ಯಾಧಾರವಾಗಿ ನಮಗೆ ಎಡಿಟ್ ಮಾಡದ ವಿಡಿಯೋ ಫುಟೇಜ್ ಇದೆ. ಅದನ್ನು ಘಟನಾ ಸ್ಥಳದಲ್ಲಿದ್ದ ಯುವಕನೊಬ್ಬ ರೆಕಾರ್ಡ್ ಮಾಡಿದ್ದಾನೆ. ಸಾಕ್ಷಿಯು ಇಲ್ಲೇ ಇದ್ದಾರೆ ಮತ್ತು ಅವರು ಹೇಳಿಕೆ ನೀಡಲು ಸಿದ್ಧರಿದ್ದಾರೆ ಎಂದರು. ಸ್ವಲ್ಪ ಸಮಯದ ನಂತರ ಪೂಜಾ ವೇದಿಕೆ ಮೇಲೆ ಬಂದು ಮಾಧ್ಯಮದವರನ್ನು ಉದ್ದೇಶಿಸಿ, ನಾನು ಪೂಜಾ ಸಿಂಗ್, ಭಾರತೀಯ ಸೇನೆಯಲ್ಲಿ ಕ್ಯಾಪ್ಟನ್. ಈ ಸಂತ್ರಸ್ತೆ ಮಹಿಳೆ ನನ್ನ ತಾಯಿ ಕರೀನಾ ದೇವಿ ಎಂದಳು. ಈ ಮಾತುಗಳನ್ನು ಕೇಳಿದ ತಕ್ಷಣ ಇಡೀ ಸಭಾಂಗಣ ನಿಶ್ಶಬ್ದವಾಯಿತು. ಪ್ರೆಸ್ ರಿಪೋರ್ಟರ್ಗಳು ಒಬ್ಬರನ್ನೊಬ್ಬರು ನೋಡಿಕೊಳ್ಳತೊಡಗಿದರು. ಈಗ ವಿಷಯ ಇನ್ನಷ್ಟು ದೊಡ್ಡದಾಗಿತ್ತು. ಆಗ ಪೂಜಾ ಕೋಪದಿಂದ, ಯಾರನ್ನಾದರೂ ರಸ್ತೆಯಲ್ಲಿ ಹೀಗೆ ಅವಮಾನಿಸುವುದು ಅದು ಅಪರಾಧ ಎಂದು ನನಗೆ ಗೊತ್ತು. ಅದು ಸಾಮಾನ್ಯ ವ್ಯಕ್ತಿಯಾಗಿರಲಿ ಅಥವಾ ಪೊಲೀಸ್ ಅಧಿಕಾರಿಯಾಗಿರಲಿ, ಕಾನೂನು ಎಲ್ಲರಿಗೂ ಒಂದೇ ಎಂದಳು. ಪ್ರೆಸ್ ರಿಪೋರ್ಟರ್ಗಳು ಪ್ರಶ್ನೆಗಳನ್ನು ಕೇಳಲು ಪ್ರಾರಂಭಿಸಿದರು. ಮೇಡಮ್, ನೀವು ಕೇವಲ ಇನ್ಸ್ಪೆಕ್ಟರ್ ಮೇಲೆ ಕ್ರಮಕ್ಕೆ ಒತ್ತಾಯಿಸುತ್ತಿದ್ದೀರಾ ಅಥವಾ ಇದರಲ್ಲಿ ಬೇರೆ ಯಾರಾದರೂ ಭಾಗಿಯಾಗಿದ್ದಾರೆಯೇ ಎಂದು ಕೇಳಿದರು. ಆಗ ಪೂಜಾ ಮಾತನಾಡುತ್ತಾ, ಈ ಘಟನೆಯಲ್ಲಿ ಇನ್ಸ್ಪೆಕ್ಟರ್ ಮಾತ್ರವಲ್ಲ, ಪೊಲೀಸ್ ಠಾಣೆಯ SHO ಸಂದೀಪ್ ಸಿಂಗ್ ಕೂಡ ಅಷ್ಟೇ ತಪ್ಪಿತಸ್ಥ. ಅವರು ಸಹ ನಾನು ದೂರು ಕೊಡಲು ಬಂದಾಗ ಅದನ್ನು ತೆಗೆದುಕೊಳ್ಳಲು ನಿರಾಕರಿಸಿದರು. ಸಂತ್ರಸ್ತೆಯನ್ನು ಗೇಲಿ ಮಾಡಿದರು ಮತ್ತು ಕಾನೂನನ್ನು ಹಾಸ್ಯಾಸ್ಪದ ಮಾಡಿದರು. ಫ್ರೆಂಡ್ಸ್, ಈ ಘಟನೆ ನಡೆದ 1 ವಾರದ ನಂತರ ವಿಚಾರಣೆ ಪೂರ್ಣಗೊಂಡಿತು. ಸಾಕ್ಷಿಗಳ ಆಧಾರದ ಮೇಲೆ ರಾಕೇಶ್ ವರ್ಮಾ ಮತ್ತು ಸಂದೀಪ್ ಸಿಂಗ್ ದೋಷಿಗಳೆಂದು ಸಾಬೀತಾಯಿತು. ಡಿಎಂ ಅವರ ಪ್ರಭಾವದಿಂದ ಇನ್ಸ್ಪೆಕ್ಟರ್ ರಾಕೇಶ್ ವರ್ಮಾ ಮತ್ತು SHO ಸಂದೀಪ್ ಸಿಂಗ್ ಅವರನ್ನು ಅಮಾನತುಗೊಳಿಸಲಾಯಿತು. ಈ ಘಟನೆ ಕೇವಲ ಹಳ್ಳಿಯಲ್ಲಿ ಮಾತ್ರವಲ್ಲದೆ ರಾಜ್ಯಾದ್ಯಂತ ಚರ್ಚೆಯ ವಿಷಯವಾಯಿತು. ಸಾಮಾಜಿಕ ಮಾಧ್ಯಮದಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ಪೂಜಾಳ ಧೈರ್ಯದ ಬಗ್ಗೆ ಪೋಸ್ಟ್ಗಳು ಮತ್ತು ವಿಡಿಯೋಗಳು ವೈರಲ್ ಆದವು. ಯುವಕರು ಅವಳನ್ನು ಸ್ಫೂರ್ತಿಯಾಗಿ ತೆಗೆದುಕೊಂಡರು. ಅನ್ಯಾಯದ ವಿರುದ್ಧ ಮೌನವಾಗಿರಬಾರದು, ಅದರ ಬದಲಾಗಿ ಹೋರಾಡಬೇಕು ಎಂದು ಒಬ್ಬರಿಗೊಬ್ಬರು ಮಾತನಾಡಿಕೊಂಡರು. ಕೆಲವು ದಿನಗಳ ನಂತರ ಕರೀನಾ ದೇವಿ ತನ್ನ ಚಿಕ್ಕ ಮನೆಯನ್ನು ಬಿಟ್ಟು ಪೂಜಾ ಮತ್ತು ನೇಹಳ ಬಳಿ ಹೋಗಲು ನಿರ್ಧರಿಸಿದಳು. ಗ್ರಾಮಸ್ಥರು ಅವಳನ್ನು ಗೌರವದಿಂದ ಬೀಳ್ಕೊಟ್ಟರು. ಕರೀನಾ ದೇವಿ, ನಿನ್ನ ಹೆಣ್ಣು ಮಕ್ಕಳು ನಿನಗೆ ಹೆಮ್ಮೆ, ಅವರು ನಮ್ಮ ಗ್ರಾಮಕ್ಕೆ ಕೀರ್ತಿ ತಂದಿದ್ದಾರೆ ಎಂದರು. ಕರೀನಾ ನಗುತ್ತಾ, ನನ್ನ ಹೆಣ್ಣು ಮಕ್ಕಳೇ ನನ್ನ ಶಕ್ತಿ, ಅವರಿಂದಲೇ ನಾನು ತಲೆ ಎತ್ತಿ ಬದುಕುತ್ತಿದ್ದೇನೆ ಎಂದು ಹೇಳಿದಳು. ಕರೀನಾ ದೇವಿ, ಪೂಜಾ ಮತ್ತು ನೇಹಾ ಒಟ್ಟಿಗೆ ಹೊಸ ಜೀವನವನ್ನು ಪ್ರಾರಂಭಿಸಿದರು. ಫ್ರೆಂಡ್ಸ್, ಈ ಅದ್ಭುತವಾದ ಸ್ಟೋರಿಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ನೀಡುವುದನ್ನು ಮರೆಯಬೇಡಿ. ಧನ್ಯವಾದಗಳು.